ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ ಬಗ್ಗೆ ಒಂದು ಮಾತು ಕೆಟ್ಟದಾಗ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಒಂದು ಮಗುಗೆ ತಾಯಿ ಆಗದೆ ಸುಲಭ ಅಂತ ಅನ್ಕೊಂಡಿದ್ದೀರಾ? ನನ್ನ ಮಗಳು ಮತ್ತೆ ಮಾತಾಡಕ್ ಶುರು ಮಾಡಿದ್ರೆ ದುರ್ಗಾ ಬಂದ್ಮೇಲೆ ಅವಳು ಮತ್ತೆ ನಕ್ಕಿದ್ದು ದುರ್ಗಾ ಇಂದಾನೆ. ತಾಯಿ ಕಳ್ಕೊಂಡು ನನ್ನ ಮಗಳು ಬದುಕಿದ್ದು ಇಲ್ಲದೆ ಇರೋ ತರ ಇದ್ಲು. ದುರ್ಗಾ ಬಂದ್ಮೇಲೆ ಅವಳಿಗೆ ಮತ್ತೆ ಜೀವ ಬಂದಿದ್ದು. ದುರ್ಗಾ, ನೀನು ಒಡ್ಗುಟೇಶ್ವರಿ ಅಂತ ಗೊತ್ತಿತ್ತು, ಆದರೆ ಈ ಥರ ಲಾಜಿಕ್ ಹಾಕಿ ಮಾತಾಡಕ್ಕೆ ಬರುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಏನು ಪಾಯಿಂಟ್ ಹಾಕಿದೆ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿನ್ನ ಪ್ಲೇಸಲ್ಲಿ ನಾನು ಇದ್ದಿದ್ರು ನನಗೆ ಆ ಥರ ಮಾತಾಡೋಕ್ಕಾಗ್ತಾರೆ. ಓಹೋ ಮಣಿ ಡೌರಾಣಿ, ನೀನೆಲ್ಲಿದ್ದೆ? ಮಣಿ ಮಹಾರಾಣಿ ಅಂತಂದೆ, ನೀನಿಲ್ಲಿ? ಓ, ನಾವು ಮಾತಾಡೋದೆಲ್ಲ ಕದ್ ಕೇಳಿಸ್ಕೊತಾ ಇದ್ದ? ಚೆನ್ನಾಗಿ ಹೇಳಿದ್ರಿ. ಕದ್ ಕೇಳಿಸ್ಕೊಳಕ್ ನೀವೇನ್ ಗುಡ್ಡ ಮಾತಾಡ್ತಿದ್ದೀರಾ? ಒಟ್ಕುಟೇಶ್ವರ ತರ ಮರಿ ಮಾತಾಡ್ತಾ ಇದ್ದೀರಾ. ಕೇಳಿಸ್ಕೊಳಕ್ ಏನಿದೆ? ಅಷ್ಟಕ್ಕೂ ಈ ದುರ್ಗಾ ಆಗ್ಲಿಂದ ಮೌನ ವ್ರತ ಮಾಡ್ತಿದ್ದಾಳೆ. ಹೌದಲ್ವಾ? ಯಾಕಂತೆ? ನನ್ನ ಕೇಳಿದ್ರೆ ದುರ್ಗಾ ಏನಾಯ್ತು? ಈ ಬಾಸ್ ಏನಾದ್ರು ಬೈದ್ರಾ? ಹಾಗೇನಾದ್ರು ಇದ್ರೆ ಹೇಳು, ವಿಚಾರಿಸ್ಕೊತೀನಿ. ಆಹಾ, ಬಂದ್ಬಿಟ್ಲು ರೌಡಿ ರಂಗಿ. ದುರ್ಗಂಗ್ ನಾನೇನ್ ಮಾಡ್ತೀನಿ? ನಂಬೋಕೆ ಆಗಲ್ಲ ಈ ಗಂಡಸ್ರನ್ನ. ದುರ್ಗಾ, ಮೊದ್ಲೇ ನನ್ ಮೂಡ್ ಸರಿ ಇಲ್ಲ. ನೀನಿಂಗ್ ಮಾತಾಡ್ತೀಯೋ ಇಲ್ವೋ? ನಿನ್ ಮೂಡ್ಗೆ ಏನಾಯ್ತು? ಬಾಸು, ನಮ್ ಹುಡುಗನ ಎಂಜಿ ರೋಡ್ ಕರ್ಕೊಂಡು ಹೋಗಿದ್ದೆ ಪಾರ್ಟಿ ಮಾಡೋಣ ಅಂತ. ಯಾವ್ದೋ ಲೇಡಿ ಹುಡುಗ ಬಂದ್ಬಿಟ್ಟು ಹಾರಿಸ್ಕೊಂಡು ಹೋಗ್ಬಿಡದ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ. ಸೋ ಸ್ಯಾಡ್ ಮಣಿ. ಅಲ್ಲ, ಈ ಗೋಳ್ಗೆಲ್ಲ ಬರೀ ಮನುಷ್ಯನಿಗೆ ಮಾತ್ರ ಅಂತ ಅನ್ಕೊಂಡಿದ್ದೆ. ನಿಮ್ ಗಿಡಗಳಲ್ಲೂ ಇದೆಯಾ ಇದು? ಯಾರು ಹೇಳೋಣ ನಮ್ ಪ್ರಾಬ್ಲಮ್. ದುರ್ಗಾ, ಮಣಿನ್ ಬಿಡು. ಇವತ್ತು ನೀನು ಮಾಡಿರೋ ಕೆಲಸಕ್ಕೆ ನಾನು ನಿನ್ಗೆ ಏನು ಕೊಡ್ಸಿದ್ರು ಕಮ್ಮಿನೇ. ಬಟ್ ಸ್ಟಿಲ್ ಹೇಳು, ಎಲ್ಲಿ ಕರ್ಕೊಂಡು ಹೋಗಿ? ಏನು ಕೊಡಿಸ್ಲಿ? ನಾನು ಎಲ್ಲಿಗೆ ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋಗ್ತೀರಾ? ಹೇಳು. ನಿಜವಾಗ್ಲೂ? ನಿಜವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಸರಿ, ನಡೀರಿ. ಎಲ್ಲಿಗೆ? ಹೇಳ್ತೀನಿ, ನಡೀರಿ. ಸರಿ. ಡ್ಯಾಡ್, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಡೀತಿದೆ. ಐ ನೋ ನಿಮಗೆ ತುಂಬ ಹರ್ಟ್ ಆಗಿದೆ ಅಂತ, ಬಟ್ ಹರ್ಟ್ ಆಗಿದ್ದು ನಿಜ ಮಗಳೇ. ಆದರೆ ಈಗ ಎಷ್ಟೋ ಸಮಾಧಾನ ಆಗ್ತಾ ಇದೆ. ಶಾನ್ವಿ, ನಮ್ಮ ದುರ್ಗಾ ಶರತ್ನ ಹೇಗೆ ಸಮರ್ಥನೆ ಮಾಡಿಕೊಂಡ್ಲು ನೋಡಿದ್ಯಾ? ಇಲ್ಲಿವರೆಗೂ ನಮ್ಮ ಹಿತಾಗೆ ಇವರಿಬ್ರು ತಂದೆ ತಾಯಿ ಥರ ಇದ್ದರೆ ಹೊರತು ಪರಸ್ಪರ ಗಂಡ ಹೆಂಡತಿ ಥರ ಇರಲಿಲ್ಲ. ಆದರೆ ಇವತ್ತು ನನ್ನ ಕಣ್ಣಿಗೆ ಇವರಿಬ್ರು ಗಂಡ ಹೆಂಡತಿ ಥರ ಕಂಡ್ರು. ಟ್ರೂ ಡ್ಯಾಡ್. ಅಣ್ಣ ದುರ್ಗಾ ಅತ್ತೆನ ಎಂಥ ಸಿಚುವೇಶನಲ್ಲೇ ಮದುವೆ ಆಗಿರ್ಬೋದು, ಆದರೆ ಅವರೊಬ್ರಿಗೊಬ್ರು ಡಿಸರ್ವಿಂಗ್ ಅಂತ ಅನ್ಸುತ್ತೆ. ಕರೆಕ್ಟಾಗಿ ಹೇಳ್ದಿ ಶಾನ್. ನಿನ್ನೆ ಪಾರ್ಟಿಲಿ ದುರ್ಗಾ ಬಟ್ಟೆ ಮೇಲೆ ಶರತ್ ಚಾಂಪಿಯನ್ ಚೆಲ್ದಾಗ ನನಗೆ ತುಂಬ ಕೋಪ ಬಂದ್ಬಿಟ್ಟಿತ್ತು. ಆದರೆ ನೀನು ಹೇಳಿದ ಮೇಲೆ ಗೊತ್ತಾಯ್ತು ದುರ್ಗಾನ ಶರತ್ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ ಅಂತ. ಅವತ್ತು ಶರತ್ತು ದುರ್ಗಾನ ಪ್ರೊಟೆಕ್ಟ್ ಮಾಡ್ದ.